ನಾನು ನಿನ್ನ ಕರಿಬೇಕು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ನೀನೇ ಬಂದ್ಬಿಟ್ಟಿದ್ಯಾ. ನಿನಗೆ ನನ್ನ ಮನಸ್ಸಿನ ಮಾತು ಬೇಗ ಅರ್ಥ ಆಗತ್ತಲ್ಲ. ಯಾವ ಜನ್ಮದಲ್ಲಿ ನೀನು ನನಗೆ ಅಕ್ಕ ಆಗಿದೆಯೋ ತಂಗಿ ಆಗಿದೆಯೋ ಗೊತ್ತಿಲ್ಲ, ಆದ್ರೆ ಈ ಜನ್ಮದಲ್ಲಿ ಮಾತ್ರ ನನ್ನ ಸದಾ ಕಾಪಾಡ್ತಿದ್ಯಾ. ನೀ ನನ್ನ ಜೊತೆಲಿದ್ರೆ ನನಗೇನೋ ಒಂಥರ ಧೈರ್ಯ ಬರುತ್ತೆ. ನೀನು ಯಾವಾಗ್ಲೂ ನನ್ನ ಜೊತೆಲಿ ಇರ್ತೀಯ ಅಲ್ವಾ? ನಿನಗೆ ಹಣ್ಣು ತಿನ್ನಿಸ್ಬೇಕು ಅನ್ನಿಸ್ತಿದೆ, ನಾನು ಹೋಗಿ ಹಣ್ಣು ತಗೊಂಬರ್ಲಾ? ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು, ಒಂದೇ ಒಂದು ನಿಮಿಷ ಬರ್ತೀನಿ. ಬೆಳ್ಳಿ, ಏನ್ ಹುಡುಕ್ತಿದ್ಯಾ? ಇಲ್ಲಿ ಬಾಳೆಹಣ್ಣು ಇಟ್ಟಿದ್ದೆ, ಈಗ ಎಲ್ಲೋಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ ಅಷ್ಟೇನಾ, ಇರು 2 ನಿಮಿಷ. ಥ್ಯಾಂಕ್ಸ್ ಅಕ್ಕ. ವೆಲ್ಕಮ್ ಬೆಳ್ಳಿ. ಮಾಯಾ, ಅನ್ಕೊಂಡಿದ್ದ ಕೆಲಸ ಹೇಗಾಯ್ತು ನೋಡ್ದ? ಬಾ ಮೇಲೆ ಹೋಗಿ ನೋಡೋಣ ಏನು ನಡೀತಿದೆ ಅಂತ. ಕೆಳಗ್ ಬಾ. ಪಾಪ, ಅವಳು ತಿನ್ನಿಸ್ತಿರೋದು ನೋಡ್ತಿದ್ರೆ ಅದರಲ್ಲಿ ಏನಿದೆ ಅಂತ ಅವಳಿಗೆ ಗೊತ್ತೇ ಇಲ್ಲ. ಮಾಯಾ, ಏನಿದು? ನನ್ನನ್ನು 3 ದಿನದಲ್ಲಿ ಮುಗಿಸ್ತೀನಿ ಅಂತ ಹೇಳ್ತಲ್ವಾ ಗಿಳಿ, ಅದಕ್ಕೆ ಪಾಠ ಕಲಿಸೋಕೆ ಅಂತ ಈ ಸ್ಪೆಷಲ್ ಡೋಸ್. ಹಿಡಿಯಕ್ಕೆ ಹೋದ್ರೆ ಪುರ್ರ ಅಂತ ಆರೋಗುತ್ತೆ, ಅದಕ್ಕೆ ಹೇಗೆ ಬುದ್ಧಿ ಕಲಿಸ್ತೀಯಾ? ಸುಷ್ಮಿತಾ, ನಿನ್ನನ್ನು ಪ್ರಜ್ಞೆ ತಪ್ಪಿಸಿ ಬೀಳಿಸ್ಬೇಕು ಅಂದರೆ ನಿನಗೆ ಡೈರೆಕ್ಟಾಗಿ ಏನಾದರೂ ಕೊಡಬೇಕು ಅಂತ ಇಲ್ಲ. ನೀನು ತಿನ್ನೋ ಊಟದಲ್ಲಿ ಔಷಧಿ ಮಿಕ್ಸ್ ಮಾಡಿದ್ರೆ ಆಗಲೂ ನೀನು ಪ್ರಜ್ಞೆ ತಪ್ಪಿ ಬೀಳ್ತೀಯ. ಓ, ಈಗ ಅರ್ಥ ಆಯ್ತು ಮಾಯಾ. ಹಣ್ಣಿಗೆ ಮೆಡಿಸಿನ್ ಇಂಜೆಕ್ಟ್ ಮಾಡಿದ್ರೆ ಅದನ್ನ ಬೆಳ್ಳಿ ತಗೊಂಡೋಗಿ ಗಿಳಿಗೆ ತಿನ್ನಿಸ್ತಾಳೆ. ಎಕ್ಸಾಕ್ಟ್ಲಿ ಸುಷ್ಮಿತಾ, ದಿನ ಈ ಟೈಮ್ಗೆ ಬೆಳ್ಳಿ ಆ ಗಿಳಿಗೆ ಒಂದೊಂದು ಹಣ್ಣು ತಿನ್ನಿಸ್ತಿರ್ತಾಳೆ. ಇವತ್ತು ಹಣ್ಣು ತಿಂದು 5 ನಿಮಿಷಕ್ಕೆ ಆರೋಗ್ಯಕ್ಕೂ ಆಗದೆ ಬಂದು ನಮ್ಮ ಕಾಲು ಮುಂದೆನೇ ಬೀಳುತ್ತೆ. ಆಗ ಅದನ್ನು ಹಿಡಿದು ಕೂಡ ಹಾಕಿ ನನ್ನ ಭಾಷೆಯಲ್ಲಿ ಹೇಗೆ ಪಾಠ ಕಲಿಸ್ತೀನಿ ಅಂತ ನೋಡ್ತಿರು. ಸುಷ್ಮಿತಾ, ಬೇಗ ಎಲ್ಲ ತೆಗಿ. ನಾಳೆ ಎಲ್ರಿಗೂ ಪ್ರಸಾದ ಮಾಡ್ತಿದ್ದೀನಿ, ನೀನು ಬಾ, ನಿನಗೂ ಹಣ್ಣುಗಳನ್ನ ಕೊಡ್ತೀನಿ. ಆದ್ರೆ ನೀನ್ ಹಣ್ಣುಗಳನ್ನ ಬಿಟ್ರೆ ಬೇರೆ ಏನ್ ತಿಂತೀಯ ಅಂತ ಗೊತ್ತಿಲ್ಲ, ಅದಕ್ಕೆ ಮರೀದೆ ಬರ್ಬೇಕು. ಟಾಟಾ.
ಗಿಳಿ ಕೆಳಗೆ ಬೀಳ್ತಿದೆ, ನಡಿ ಹೋಗಿ ನೋಡೋಣ. ಸುಷ್ಮಿತಾ, ಹೋಗಿ ಆ ಗಿಳಿನ ಕೇಜ್ ಒಳಗೆ ಲಾಕ್ ಮಾಡು. ಹಾಯ್ ಲಿಟಲ್ ಪ್ಯಾರೆಟ್. ಹಾರು, ಈಗ ಹಾರು, ಹಾರು. ನಿನಗಂತಾರೆ ಒಂದು ಜೈಲ್ನ ಕ್ರಿಯೇಟ್ ಮಾಡಿದ್ದೀನಿ. ಎಷ್ಟು ಕ್ರಿಯೇಟಿವ್ ಅಲ್ವಾ ನಾನು. 3 days ಅಲ್ಲಿ ನನ್ನನ್ನೇ ಮುಗಿಸ್ಬಿಡ್ತೀನಿ ಅಂತ ಬರ್ದಿಯಲ್ಲ. ಏನ್ ಅನ್ಕೊಂಡಿದ್ಯಾ ನನ್ನನ್ನು ಎದುರಾಕೊಂಡಿರೋ ಎಷ್ಟೋ ಜನ ಏನೇನೋ ಆಗೋಗಿದ್ದಾರೆ. ನೀನು ಇರೋದು ಈ ರೆಕ್ಕೆ, ಪುಕ್ಕ, ಕಣ್ಣು, ಈ ಕೊಕ್ಕು, 2 ಕಾಲಷ್ಟೇ. ಇದಿಷ್ಟು ಬಿಟ್ರೆ ನಿನಗಿನ್ ಯಾವ ಸಪೋರ್ಟು ಇಲ್ಲ. ಆದ್ರೂ ಇಷ್ಟೇ ಇಟ್ಕೊಂಡು ಇಷ್ಟೆಲ್ಲ ಎಗರಾಡ್ತಿದೆಯಲ್ಲ, ನನಗೆ ನಿಜ ಆಶ್ಚರ್ಯ ಆಗ್ತದೆ. ನಾನು ಮನಸ್ಸು ಮಾಡಿದ್ರೆ ನಿನ್ನ 3 ದಿನದಲ್ಲ, 3 ನಿಮಿಷದಲ್ಲಿ ಮುಗಿಸಾಕ್ತೀನಿ. ಆದ್ರೆ ನಾನು ಹಾಗೆ ಮಾಡಲ್ಲ. ನೀನ್ ಹಿಂದೆ ಯಾರ್ಯಾರಿದ್ದಾರೆ ಅಂತ ನಾನು ಎಲ್ಲ ತಿಳ್ಕೊತೀನಿ. ಜೊತೆಗೆ ಬೆಳ್ಳಿಗೂ ಟಾರ್ಚರ್ ಕೊಡ್ತೀನಿ. ಬೆಳ್ಳಿ ದೈವಶಕ್ತಿ ಇರೋ ಗಿಳಿ ಬರುತ್ತೆ, ನನ್ನ ಕಾಪಾಡುತ್ತೆ ಅಂತ ಕಾಯ್ಕೊಂಡು ಕೂತಿರ್ತಾಳೆ. ಆದ್ರೆ ನೀನ್ ಇಲ್ಲಿ ಲಾಕ್ ಆಗಿದೆ ಅಂತ ಅವಳಿಗೆ ಗೊತ್ತಿಲ್ವೇ? ಖಾರದ ಪುಡಿ ಸುರಿದು ನನ್ನ ಕಣ್ಣಲ್ಲಿ ನೀರು ಬರಿಸ್ದೆ ಅಲ್ವಾ? ಇನ್ಮೇಲೆ ಬೆಳ್ಳಿ ಕಣ್ಣಲ್ಲಿ ನೀರಲ್ಲ, ರಕ್ತ ಕಣ್ಣೀರ್ ಬರಿಸ್ತೀನಿ. ನೀನ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ ಯಾರು ಬರೋಕ್ಕಾಗಲ್ಲ. ಆರಾಮಾಗಿ ರೆಸ್ಟ್ ಮಾಡು, ನಾನು ಮತ್ತೆ ಬರ್ತೀನಿ. ಹ್ಯಾವ್ ಅ ನೈಸ್ ಡೇ, ಬಾಯ್. ಆದಷ್ಟು ಬೇಗ ಮಾಯಾ ಮುತ್ತು ಮದುವೆ ಮಾಡಿ ಮುಗಿಸ್ಬೇಕು ಅನ್ನೋದೇ ನಮ್ಮ ಆಸೆ. ಒಂದು ಒಳ್ಳೆ ದಿನ ನೋಡಿ ಹೇಳಿದ್ರೆ ಆ ಮುಹೂರ್ತದಲ್ಲೇ ಮದುವೆ ಮಾಡ್ತೀವಿ. ಒಂದು ವೇಳೆ ಅದಾಗಲ್ಲ ಅಂದರೆ ಯಾವುದಾದ್ರೂ ಗ್ರಹಗಳ ದೋಷ ಏನಾದರೂ ಇದ್ರೆ ಹೇಳಿ, ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ಅದನ್ನೆಲ್ಲ ನಿವಾರಿಸಿ ನಾವು ಆದಷ್ಟು ಬೇಗ ಮದುವೆ ಮಾಡಿಬಿಡ್ತೀವಿ. ಬೆಳ್ಳಿ, 1 ನಿಮಿಷ ಬಾಯಲ್ಲಿ. ಹಾಂ ಅಕ್ಕ, ಬಂದೆ. ಹಾಯ್ ಶರ್ಮಿಳಾ ಅಕ್ಕ. ಎಲ್ಲ ಕೆಲಸ ಮುಗೀತಾ? ಹ್ಞೂ ಅಕ್ಕ, ಎಲ್ಲ ಕೆಲಸನೂ ಮುಗಿಸ್ದೆ. ಜಾಯ್ಸ್ರೇನೋ ಹೇಳ್ತಿದ್ರಲ್ಲ, ಅದನ್ನು ಕೇಳಿಸ್ಕೊಳ್ಳೋಣ ಅಂತ ಬಂದೆ. ಬೆಳ್ಳಿ, ಎಲ್ಲ ಕೆಲಸ ಆಯ್ತು ಅಂದೆ. ಮುತ್ತಣ್ಣನ ರೂಮಲ್ಲಿ ತುಂಬಾ ಕಸ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ದ್ಯಾ? ಅಯ್ಯೋ, ಅಡುಗೆ ಕೆಲಸ ಎಲ್ಲ ಮುಗಿಸೋಕ್ಕೂ ಮುಂಚೆನೆ ಮುತ್ತು ಮಾವನ ರೂಮ್ನ ಕ್ಲೀನ್ ಮಾಡಿಬಿಟ್ಟೆ. ಬೇಕಾದ್ರೆ ನೀವೇ ಹೋಗಿ ನೋಡಿ, ಪಳಪಳ ಅಂತ ಹೊಳಿತಿರತ್ತೆ. ಬೆಳ್ಳಿ, ಎಲ್ಲ ಕೆಲಸ ಮುಗೀತು ಅಂದೆ. ಚಿತ್ರಾತ್ಗೆ ರೂಮ್ ಕ್ಲೀನ್ ಮಾಡ್ದ್ಯಾ? ಅಯ್ಯೋ, ನಾನೊಬ್ಳು ದಡ್ಡಿ, ಚಿತ್ರಕ್ಕನ ರೂಮೇ ಕ್ಲೀನ್ ಮಾಡಿಲ್ಲ. ಇರಿ ಅಕ್ಕ, ಈಗಲೇ ಹೋಗಿ ಕ್ಲೀನ್ ಮಾಡ್ತೀನಿ. ಸರಿ ಸರಿ, ಬೇಗ ಹೋಗು.
ಅಮ್ಮ, ಮಾಯಾ ಅವ್ರ ಜಾತಕದಲ್ಲಿ ಯಾವ ದೋಷನೂ ಇಲ್ಲ. ಆದರೆ ಮುತ್ತು ಜಾತಕದಲ್ಲಿ ಒಂದು ಸಮಸ್ಯೆ ಇದೆ. ಚಿತ್ರಕ್ಕನ ರೂಮ್ ಇದು. ಚಿತ್ರಕ್ಕ ಇದ್ದಾಗ ಎಷ್ಟು ಕಳ್ಕಳಿ ಆಗಿತ್ತು, ಈಗೆಲ್ಲ ಖಾಲಿ ಖಾಲಿ ಅನ್ಸತ್ತೆ. ಅಕ್ಕ, ನೀವಿರ್ಬೇಕಿತ್ತು. ಅಯ್ಯೋ, ಮತ್ತೆ ಇನ್ನೊಂದಷ್ಟು ಕೆಲಸ ಆಯ್ತಲ್ಲ. ಇದನ್ನೇನಾದ್ರೂ ಶರ್ಮಿಳಕ್ಕ ನೋಡಿದ್ರೆ ಇನ್ನೊಂದಷ್ಟು ಬೈತಾರೆ. ಏನಾಯ್ತು? ನಮ್ಮ ಮುತ್ತುಗೇನು ತೊಂದರೆ ಇಲ್ಲ ತಾನೆ? ತೊಂದರೆ ಏನಿಲ್ಲ, ಆದರೆ ಮದುವೆ ವಿಚಾರದಲ್ಲಿ ಒಂದು ಸಮಸ್ಯೆ ಇದೆ. ಸಮಸ್ಯೆನಾ? ಭಯ ಪಡುವಂಥದ್ದೇನಿಲ್ಲ. ಈ ಸಮಸ್ಯೆಗೆ ಒಂದು ಪರಿಹಾರ ಇದೆ. ಒಂದು ಚಿಕ್ಕ ಪೂಜೆ ಮಾಡಬೇಕಷ್ಟೆ. ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಮೊದಲನೇದಾಗಿ ಗೋ ಪೂಜೆ ಮಾಡಿ ಆ ಗೋವನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ದಾನ ಕೊಡಬೇಕು. ಅದಾದಮೇಲೆ ಮನೆಯಲ್ಲಿ ಒಂದು ಚಿಕ್ಕ ಪೂಜೆ ಇಟ್ಕೊಂಡು ಯಾವುದೇ ಅಡ್ಡಿ ಆತಂಕ ಬರದೇ ಇರಲಿ ಅಂತ ಇಬ್ಬರು ಹಾರನ್ನು ಬದಲಾಯಿಸ್ಕೋಬೇಕು. ಧಾಮ್ ಧೂಮ್ ಅಂತ ಮದುವೆ ಮಾಡ್ಬೋದು, ಯಾವ ಅಡ್ಡಿ ಆತಂಕನೂ ಬರಲ್ಲ. ಹಾಗಾದ್ರೆ ನಾಳೆನೇ ಪೂಜೆ ಇಟ್ಕೋಬೋದಾ ಜಯಶ್ರೀ? ಧಾರಾಳವಾಗಿ ಮಾಡ್ಬೋದು. ಚಿಕ್ಕಮ್ಮ, ಪೂಜೆಗೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ನಾನು ಮಾಡ್ಕೊಳ್ತೀನಿ. ನೋಡಮ್ಮ ಮಾಯಾ, ನೀನು ಇದುವರೆಗೂ ಬಹಳಷ್ಟು ಕಷ್ಟಗಳನ್ನ ದಾಟ್ಕೊಂಡು ಬಂದಿದ್ದೀಯಾ. ಈಗ ನಿನಗೆ ಟೈಮ್ ಚೆನ್ನಾಗಿದೆ, ಏನು ಮನಸ್ಸು ಮಾಡಿದ್ರೂ ಅದು ಕೈ ಹಿಡಿಯುತ್ತೆ. ಆದರೂ ಕೂಡ ನಿನ್ನ ಅಕ್ಕಪಕ್ಕದವರಿಂದ ಸ್ವಲ್ಪ ಕಷ್ಟ ಇದೆ. ನೀನು ಆದಷ್ಟು ಅವರಿಂದ ದೂರ ಇರು. ನಾನು ಇನ್ನು ಬರ್ತೀನಿ ಅಮ್ಮ ಅವರೇ. ಜೋಯಿಸರು ಹೇಳೋ ಪ್ರಕಾರ ಈ ಪೂಜೆ ನಡೆದ್ರೆ ಮುತ್ತು ಮಾವಂದು ಮಾಯಿಂದು ಮದುವೆಗೆ ಯಾವುದೇ ರೀತಿ ತೊಂದರೆ ಇರಲ್ಲ ಅಂತ ಹೇಳ್ತಿದ್ದಾರೆ. ತೊಂದರೆ ಇಲ್ಲ ಅಂತಂದಮೇಲೆ ತೊಂದರೆ ಕೊಡೋ ಕೆಲಸನ ನಾವು ಮಾಡಬೇಕು. ಏನು ಮಾಡಲಿ ಈಗ? ಬೆಳ್ಳಿಗೆ ಈ ವಿಚಾರನ ತಿಳಿಸೋದಾದ್ರೂ ಹೇಗೆ? ಚಿತ್ರಕ್ಕ, ಎಷ್ಟು ಚೆನ್ನಾಗಿ ಬರ್ತಿದ್ದೀರಾ. ಅಕ್ಕ, ನಾನು ನಿಮ್ಮ ಬುಕ್ನ ಓದ್ತೀನಿ, ಬೇಜಾರು ಮಾಡ್ಕೋಬೇಡಿ. ನೀವು ಫ್ರೀ ಇದ್ರೆ ಇದಕ್ಕೆ ಸೈನ್ ಹಾಕ್ಸು ಅಂತ ಅಮ್ಮ ಹೇಳಿದ್ರು. ಕೊಡಿಲಿ ಅಣ್ಣ ತಗೊಳ್ಳಿ. ತೊಗೊಳ. ಅಣ್ಣ, ಪತ್ರದಲ್ಲಿ ಏನಿದೆ ಅಂತ ಓದಲೇ ಇಲ್ಲ. ಸೈನ್ ಹಾಕಿದ್ರಿ? ಸೈನ್ ಹಾಕಕ್ಕೆ ಹೇಳಿರೋದು ಅವರು ಇವರ ಚಿಕ್ಕಮ್ಮ ತಾನೆ. ಅವ್ರ ಮಾತಿಗಿಂತ ನಂಬಿಕೆ ಬೇಕೇನೋ ದಡ್ಡ. ಇಲ್ಲೋದಿದ್ರೆ ಸರಿ ಹೋಗಲ್ಲ, ಯಾರಾದ್ರೂ ಬಂದ್ಬಿಡ್ತಾರೆ. ಅಣ್ಣ ಈಗಷ್ಟೇ ಈ ಪತ್ರಗಳಿಗೆ ಸೈನ್ ಹಾಕ್ಬಿಟ್ಟೋದ. ನೀವು ಸೈನ್ ಹಾಕಿದ್ರೆ ಅಮ್ಮ ಸಬ್ಮಿಟ್ ಮಾಡ್ಬೋದು ಅಂತ ಹೇಳಿದ್ರು. ಅಷ್ಟೇನಾ? ಹಾಂ. ಕೊಡಿಲಿ.
ಪೆನ್. ಏನಮ್ಮ ಚಿತ್ರ ನೀನು ಹೋಗಿ ಹೋಗಿ ಇದಕ್ಕೆ ಸೈನ್ ಮಾಡ್ತಾ ಇದೆಯಲ್ಲ, ಬುದ್ಧಿ ಇಲ್ವಾ ನಿನಗೆ? ನನ್ನ ಪತ್ರ ತರೋದಕ್ಕೆ ಹೇಳಿದ್ಯಾವುದು, ನೀನು ತಂದಿರೋದು ಯಾವುದು? ಅಯ್ಯೋ ಅತ್ತೆ, ನೀನು ಸುಮ್ಮನೆ ಇರು ಚಿತ್ರ. ಕೇಳ್ಬೇಡ. ಅಣ್ಣ, ಅದು ಸ್ಕೂಲ್ ಫೀಸ್ ಕಟ್ಟಬೇಕಿತ್ತು, ಕಾರ್ತಿಕ್ದು ಮತ್ತು ಐಶ್ವರ್ಯದು. ದುಡ್ಡು ಬೇಕಿತ್ತಣ್ಣ. ಎಷ್ಟು ಬೇಕು? ಅಣ್ಣ 1 ಲಕ್ಷ. ಈ ಚೆಕ್ಕಿಗೆ ಸೈನ್ ಹಾಕಿದ್ರೆ ನಾನು ಬ್ಯಾಂಕಿಗೆ ಡ್ರಾ ಮಾಡ್ತೀನಿ. ಕೊಡು. ಏನೋ ಇದು, ಚೆಕ್ ಫಿಲ್ಲೇ ಮಾಡಿಲ್ಲ? ಅಯ್ಯೋ ಅಣ್ಣ, ಅರ್ಜೆಂಟಲ್ಲಿ ಮರ್ತೇಬಿಟ್ಟೆ. ಕೊಡಿ, ನಾನು ಫಿಲ್ ಮಾಡ್ತೀನಿ. ಪರವಾಗಿಲ್ಲ ಬಿಡು. ನನಗೆ ನಿಂತೆಲ್ಲ ನಾಟಕ ಆಡಕ್ಕೆ ಬರಲ್ಲಮ್ಮ. ಅದೆಲ್ಲಿಂದ ಕಾರಣಗಳನ್ನ ಹುಡುಕಿ ಅದು ದೇವ್ರಿಗೆ ಗೊತ್ತು. ಇದರಲ್ಲಿ 10 ಲಕ್ಷ ಅಂತ ಬರೆದು ದುಡ್ಡು ಡ್ರಾ ಮಾಡ್ಕೊಂಡು ಬಾ. 1 ಲಕ್ಷ ಅಂತ ಹೇಳಿ 10 ಲಕ್ಷ ಡ್ರಾ ಮಾಡ್ತಿದ್ದಾರೆ. ಇದೇನಾದ್ರೂ ಅವ್ರಿಗೆ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೊಳ್ಳಲ್ಲ. ಚಿತ್ರಕ್ಕ, ನಿಮ್ಮ ಜೀವನದಲ್ಲಿ ಇಷ್ಟೆಲ್ಲ ನಡೆದಿದ್ಯಾ? ಇದನ್ನೆಲ್ಲ ನಮ್ಮ ಹತ್ರ ಯಾಕೆ ಹೇಳಿಲ್ಲ? ಇಲ್ಲ, ಈ ವಿಷಯನ ಹರಣಿಗೊಂದ್ಸರಿ ಹೇಳಲೇಬೇಕು. ಅವಳಿಗೆ ಡೈರಿ ತೋರಿಸ್ಬೇಕು. ಬೆಳ್ಳಿ, ನಾನೇ ನಿನ್ನ ಮನೆ ಎಲ್ಲ ಹುಡುಕ್ತಿದ್ರೆ ನೀನು ಇಲ್ಲಿ ನಿಂತ್ಕೊಂಡಿದ್ಯಾ? ಏನಿ ಡೈರಿ? ಯಾಕೆ ಬೆಳ್ಳಿ ಗಾಬರಿ ಆಗಿದ್ಯಾ? ಏನ್ ವಿಷಯ ಹೇಳು. ಅಂಥದ್ದೇನಿದೆ ಈ ಡೈರಿನಲ್ಲಿ? ಏನೇ ಓದು. ಒಂದಿನ ಬೈರ ಬಂದು ಒಂದು ಚೆಕ್ ಬುಕ್ ಮತ್ತು ಡಾಕ್ಯುಮೆಂಟ್ಸ್ನ ತಂದು ನೀಲಾಂಬರಿ ಕೈ ಕೊಟ್ಟರು. ಅದನ್ನು ಕೇಳಿಸ್ಕೊಂಡು ನನಗೆ ಒಂದು ಆಶ್ಚರ್ಯ ಕಾದಿತ್ತು. ಅದೇನು ಅಂದರೆ, ನೀವು ಹೂ ಅಂದರೆ ಇಡೀ ಆಸ್ತಿನೇ ಬರೆದು ಕೊಡ್ತಾರೆ. ನೀವು ಈ ರೀತಿ ಮಾಡ್ತಿದ್ದೀರಲ್ಲ. ನೀನು ಮಿತಿ ಮೀರಿ ಮಾತಾಡ್ತಾ ಇದೀಯ ಚಿತ್ರ. ನಾನು ಹೇಗೆ ನಡ್ಕೋಬೇಕು ಅನ್ನೋದು ನನಗೆ ಗೊತ್ತು. ನಿಮ್ಮಿಂದ ಖಾಲಿ ಚೆಕ್ಕಿಗೆ ಸೈನ್ ಮಾಡಿಸ್ಕೊಂಡು 1 ಲಕ್ಷದ ಬದಲು 10 ಲಕ್ಷ ಡ್ರಾ ಮಾಡಿ ಬೀರೂನಲ್ಲಿಟ್ಟಿದ್ದನ್ನು ನಾನೇ ನೋಡಿದ್ದೀನಿ. ನಿನ್ನ ತಮ್ಮ ತಂಗಿಗೆ ಅಂತ 1 ಲಕ್ಷ ರೂಪಾಯಿ ಫೀಸ್ ಕಟ್ಟಿದ್ದೀನಿ. ಇನ್ನು ಮಿಕ್ಕಿದ ದುಡ್ಡಲ್ಲಿ ನಿನ್ನ ಹೆಸರಿಗೆ ಜಮೀನು ತಗೋಬೇಕು ಅಂತ ಅಡ್ವಾನ್ಸ್ ಕೊಟ್ಟಿದ್ದೀನಿ.